ಸಾಮಾನ್ಯ ಮನುಷ್ಯರಿಗೆ ಅಸೂಯೆ, ದ್ವೇಷ, ಕೋಪ ಎಲ್ಲ ಇರುತ್ತೆ. ನಮ್ಮಂತ ಆತ್ಮಗಳ ಮನಸ್ಸು ಪವಿತ್ರವಾಗಿರ್ಬೇಕಲ್ವಾ? ನನ್ನ ಕ್ಷಮಿಸ್ಬಿಡು ಶಾಂಭವಿ. ಆತ್ಮಗಳು ಪವಿತ್ರವಾದವು, ಆದ್ರೆ ಮಂತ್ರವಾದಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ಬಳಸ್ಕೋತಾರೆ. ಹಾರಿಕಾ ಶಿವಗಾಮಿನ ಸಾಯ್ಸಕ್ ಬಂದಾಗ ನಾನೇ ಕಾಪಾಡಿದ್ದು. ನೀನಿಷ್ಟೊತ್ತು ನನಗೆ ಹೇಳಿದ ಮಾತುಗಳನ್ನ ನಾನು ಅವಳಿಗೆ ಹೇಳಿದ್ದೆ. ಆದ್ರೆ ನಿನ್ನ ಚಿಕ್ಕಪ್ಪ ನನಗೆ ಕೊಡಬಾರ್ದು ಕಷ್ಟ ಕೊಟ್ಟು, ಹಿಂಸೆ ಕೊಟ್ಟು ಅವನ ಮಾತು ಕೇಳೋ ಹಾಗೆ ಮಾಡಿದಾನೆ. ಅವನ ಸ್ವಾರ್ಥಕ್ಕೆ ನನ್ನನ್ನು ಬಳಸ್ಕೊಂಡಿದ್ದಾನೆ. ನನಗೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಈ ಕೆಲಸ ಮಾಡ್ತಾ ಇದ್ದೆ. ನನಗಿಷ್ಟ ಇಲ್ಲ ಅಂದ್ರೂ ಅವನಿಗೆ ಹೆದರ್ಕೊಂಡು ಈ ಪಾಪದ ಕೆಲಸ ಮಾಡ್ತಾ ಇದ್ದೀನಿ. ಯಾರು ಏನೇ ಹಿಂಸೆ ಕೊಟ್ರು ಶರಣಾಗಲ್ಲ ಅಂತ ಗಟ್ಟಿಯಾಗಿ ನಿಂತ್ರೆ ಶಾಂಭವಿ ದೇವಿ ನಮ್ಮನ್ನ ಕಾಪಾಡ್ತಾಳೆ. ಯೋಚನೆ ಮಾಡಿ ರಮ್ಯಾ ಆಂಟಿ. ನಾನು ಅದೇ ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಕ್ಷಣದಿಂದ ಯಾವುದೇ ಕಾರಣಕ್ಕೂ ಶಿವಗಾಮಿಗೆ ಆಗಲಿ ಅವ್ರ ಮನೆಯವ್ರಿಗೆ ಆಗಲಿ ಹಿಂಸೆ ಕೊಡಲ್ಲ. ಆ ನೀಚ ಆದಿ ಎಷ್ಟೇ ಹಿಂಸೆ ಕೊಟ್ಟರೂ ಶಾಂಭವಿ ದೇವಿ ನಂಬಿ ಅವಳ ಪಾದಕ್ಕೆ ಶರಣಾಗ್ತೀನಿ. ನನ್ನ ಕ್ಷಮಿಸ್ಬಿಡು ಶಾಂಭವಿ. Hey!